ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ತೆಲುಗು ಇಂಡಸ್ಟ್ರಿಯಿಂದ ಮೋಸ್ಟ್ ಅವೆಂಟೆಡ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾವಾಗಿರುವ ಸತಿ ಲೀಲಾವತಿ ಎಂಬ ಒಂದು ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಈ ಸಿನಿಮಾ ಇತ್ತೀಚೆಗಷ್ಟೇನೆ ರಿಲೀಸ್ ಆಗಿತ್ತು, ಆದರೆ ಒಂದು ಸುದ್ದಿ ಇಲ್ಲದೇ ಕೂಡ ಈ ಸಿನಿಮಾ ಇವಾಗ OTTಗೆ ಕೂಡ ಕಾಲಿಟ್ಟಿದೆ. ಯಾವ OTTಲಿ ನಾವು ಈ ಸಿನಿಮಾ ನೋಡಬಹುದು, ಕತೆ ಏನು, ಗಂಡ ಹೆಂಡತಿ ಮಧ್ಯದಲ್ಲಿ ಏನೆಲ್ಲ ಆಗುತ್ತದೆ ಅನ್ನೋದು ಈ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿನೇ ತೋರಿಸಿದ್ದಾರೆ. ಹೌದು, ಈ ಸಿನಿಮಾದ ನಿಜವಾದ ಕತೆ ಹೇಗಿದೆ, ಕತೆ ವರ್ಕ್ ಆಗಿದೆಯಾ ಅಥವಾ ಇಲ್ಲ ಅನ್ನೋದು ನಾನು ರಿವ್ಯೂ ಮುಖಾಂತರ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಕೊನೆ ತನಕ ನೋಡಿ. ಕಂಟೆಂಟ್ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗೆ ಬನ್ನಿ ಕತೆ ಕಡೆ ನೋಡೋಣ. ಈ ಸಿನಿಮಾ ಕತೆ ನಡೆಯೋದು ಲೀಲಾ ಮತ್ತು ರಾಮ್ ಅವರ ಮಧ್ಯದಲ್ಲಿ. ಲೀಲಾ ಒಬ್ಬಳು ಬ್ಯುಸಿ ಫಿಲ್ಮ್ ಡೈರೆಕ್ಟರ್ ಆಗಿರ್ತಾಳೆ. ತನ್ನ ವೃತ್ತಿ ಜೀವನದಲ್ಲಿನೇ ಮುಳುಗಿರ್ತಾಳೆ. ಆಕೆಗೆ ಗಂಡನಿಗೆ ಕೊಡೋಕ್ಕೆ ಸಮಯವೇ ಆಕೆ ಹತ್ರ ಇರಲ್ಲ. ಅಷ್ಟು ಬ್ಯುಸಿ ಅಂದರೆ ಸಿನಿಮಾ ಡೈರೆಕ್ಟರ್ ಅಂದರೆ ತುಂಬಾ ಕೆಲಸ ಆಗ್ಬೋದು, ಆ ಒಂದು ವರ್ಕ್ ತುಂಬಾ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಆಕೆ ಗಂಡ ಅಂದರೆ ರಾಮ್ ಅವರು ಇವಳಿಗೆ ಡಿವರ್ಸ್ ಕೊಡಬೇಕಂತ ಡಿಸೈಡ್ ಮಾಡ್ತಾನೆ. ಆ ಡಿವರ್ಸ್ ಕೇಳಿದಾಗ ಕತೆಗೆ ಒಂದು ಟ್ವಿಸ್ಟ್ ಸಿಗುತ್ತದೆ. ಗಂಡನಿಗೆ ಬೇರೆ ಒಂದು ಅಫೇರ್ ಇದೆ ಅಂತ ಗೊತ್ತಾದಾಗ ಅನುಮಾನ ಪಡೋ ಲೀಲಾ ಆ ಒಂದು ಪ್ರಾಬ್ಲಮ್ ಮುಂದ್ಗಡೆ ಬಂದಾಗ ಅದನ್ನು ಲೀಲಾ ಅವಳು ಹೇಗೆ ಹ್ಯಾಂಡಲ್ ಮಾಡ್ತಾಳೆ ಅನ್ನೋದು ಸಿನಿಮಾದ ಒಂದು ಪ್ರಮುಖ ಕಾಮಿಡಿ ಜರ್ನಿ ಆಗಿದೆ. ಹೌದು ಸ್ನೇಹಿತ, ಅಷ್ಟು ಚೆನ್ನಾಗಿನೇ ಗಂಡ ಹೆಂಡತಿ ಮಧ್ಯದಲ್ಲಿ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಯಾವ ರೀತಿ ಸಮಯ ಕೊಡಬೇಕು ಅನ್ನೋದು ಸಿನಿಮಾದಲ್ಲಿ ಚೆನ್ನಾಗಿನೇ ತೋರಿಸಿ ಕೊಟ್ಟಿದ್ದಾರೆ. ನಿಜವಾಗೂ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾವಾದ ಕಾರಣ ಖಂಡಿತವಾಗೂ ನಿಮಗೆ ಸಿನಿಮಾ ಇಷ್ಟ ಆಗುತ್ತದೆ. ಈ ಒಂದು ಸಿನಿಮಾ OTT ಪ್ಲ್ಯಾಟ್ಫಾರ್ಮ್ ನೆಕ್ಸ್ಟ್ನಲ್ಲಿ ನಿಮಗೆ ಸಿಗುತ್ತದೆ. ನೀವು ಸಂಪೂರ್ಣವಾಗಿ ಈ ಸಿನಿಮಾ ವೀಕ್ಷಣೆ ಮಾಡಬಹುದು ಸ್ನೇಹಿತರೆ. ಚಿತ್ರದ ಮೊದಲ ಭಾಗದಲ್ಲಿ ಬರೋ ಗಂಡ ಹೆಂಡತಿಯ ಮುನಿಸು ಕಾಮಿಡಿ ಸೀನ್ಗಳು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಲಾವಣ್ಯ ತ್ರಿಪಾಠಿ ಅವರ ನಟನೆ ಈ ಸಿನಿಮಾಗೆ ಒಂದು ದೊಡ್ಡ ಮೆರುಗು ತಂದಿದೆ. ಮಿಕ್ಕಿ ಜೆ ಮೇಯರ್ ಅವರ ಒಂದು ಮ್ಯೂಸಿಕ್, ವೆಡ್ಡಿಂಗ್ ಸಾಂಗ್ಸ್ಗಳು ಈ ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಮತ್ತು ಅವು ಸಾಂಗ್ ಕೂಡ ಸೂಪರ್ ಹಿಟ್ ಕೂಡ ಆಗಿದೆ. ಆದರೆ ಸೆಕೆಂಡ್ ಹಾಫಲ್ಲಿ ಬರುವಂಥ ಅವಶ್ಯಕತೆ ಇರಲಂಥ ಕಾಮಿಡಿ ಸೀನ್ಸ್ಗಳು, ಟ್ರ್ಯಾಕ್ಗಳು ಸಿನಿಮಾಗೆ ವೇಗ ಅಂದರೆ ಸ್ವಲ್ಪ ಕತೆ ಸುಲಭವಾಗಿ ಮಾಡುತ್ತವೆ. ಆದರೆ ಒಂದು ಫ್ಯಾಮಿಲಿಗೆ ಬೇಕಾಗಿರುವಂಥ ಗಂಡ ಹೆಂಡತಿ ಮಧ್ಯದಲ್ಲಿ ಇರಬೇಕಂತ ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಟೈಮಿಂಗ್ ಯಾವ ರೀತಿ ವರ್ಕ್ ಆಗಬೇಕು, ಯಾವ್ದು ಹೇಗೆ ನಾವು ಕೊಡಬೇಕು ಅನ್ನೋದು ಸಿನಿಮಾದ ಡೈರೆಕ್ಟರ್ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕೊಟ್ಟಿದ್ದಾರೆ. ನೀವು ಎಲ್ಲರ ಫ್ಯಾಮಿಲಿ ಜೊತೆಗೆ ಒಂದು ಸಿನಿಮಾ ನೋಡಬೇಕು ಇಷ್ಟಪಡ್ತಿದ್ರೆ ನೀವು ಸತಿ ಲೀಲಾವತಿ ಎಂಬ ಒಂದು ಸಿನಿಮಾ ಬೆಸ್ಟ್ ಆಪ್ಷನ್ಸ್ ನಿಮಗೆ ಆಗುತ್ತದೆ. ಅಷ್ಟು ಚೆನ್ನಾಗಿ ಎಂಗೇಜಿಂಗ್ ಆಗಿದೆ, ಕಾಮಿಡಿ ಇದೆ, ಒಂದು ಒಳ್ಳೆ ಮೆಸೇಜಿಂಗ್ ಇದೆ, ಒಂದು ಒಳ್ಳೆ ಸಂಬಂಧ ಹೇಗೆ ಇರಬೇಕಂತ ಕೂಡ ಅರ್ಥ ಮಾಡಿದ್ದಾರೆ. ಸೊ ಇಷ್ಟು ಈ ಸಿನಿಮಾದ ಒಂದು ಸಣ್ಣ ಕತೆ. ಸೊ ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಬರ್ತೀನಿ ಬೇರೆ ಕಂಟೆಂಟ್ ದೊಂದಿಗೆ. ಕಾಯ್ತೀರಿ. ನಮಸ್ಕಾರ ಸ್ನೇಹಿತರೆ.